ಗಣೇಶ ಹಬ್ಬ ಮುಗಿಯುವವರೆಗೂ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರನ್ನು ಬಂಧಿಸುವಂತೆ ಹರಿಹರದ ಮಾಜಿ ಶಾಸಕ ಎಸ್ ರಾಮಪ್ಪ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾಧಿಕಾರಿ ಗಂಗಾಧರ್ ಸ್ವಾಮಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬಗಳಿಗೆ ಡಿಜೆ ನಿಷೇಧ ಮಾಡಿರುವುದನ್ನು ನಾವು ಸ್ವಾಗತಿಸುತ್ತೇವೆ. ಈ ಆದೇಶವನ್ನು ಮಾಜಿ ಸಚಿವ ರೇಣುಕಾಚಾರ್ಯ ತಳ್ಳು ಹಾಕಿ ತಾಕತ್ತಿದ್ದರೆ ಡಿಜೆ ನಿಲ್ಲಿಸಿ ನೋಡೋಣ ಎಂದು ಅಧಿಕಾರಿಗಳಿಗೆ ಸವಾಲು ಹಾಕಿದ್ದಾರೆ. ಇವರ ಈ ವರ್ತನೆಯಿಂದ ಜಿಲ್ಲೆಯಲ್ಲಿ ಕೋಮು ಗಲಭೆಗಳು ಉಂಟಾಗುವಂತಹ ಸಂಭವ ಇದ್ದು, ಇವರನ್ನು ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಮುಗಿಯುವ ತನಕ ಬಂಧಿಸಬೇಕೆಂದು ಆಗ್ರಹಿಸಿದರು. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೆಂಬ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೋ ಬೇಡವೋ ಎಂಬುದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎಂದರು. ಡಿಜಿ ಹಚ್ಚೋದ ಬಗ್ಗೆ ಪ್ರೆಸ್ ಮೀಟ್ ಹೇಳಿದ್ದಾರೆ, ಎಲ್ಲರಿಗೂ ಹೇಳಿಕೆ ಕೊಟ್ಟಿದ್ದಾರೆ. ಜಿಲ್ಲೆ ತುಂಬಾ ಯಾರು ಕೂಡ ಡಿಜಿ ಹಾಕಬಾರ್ದು, ಅದರಿಂದ ತೊಂದರೆ ಆಗ್ತದಂತ ಅವ್ರೇನು ಡಿಜಿ ಹಾಕಬೇಡ ಅನ್ನೋ ರದ್ದು ಮಾಡಿದಾರಲ್ಲ, ಅದಕ್ಕೆ ನಮ್ಮದು ಸ್ವಾಗತ ಐತಿ. ಅವರಿಗೆ ಧನ್ಯವಾದನೂ ಕೂಡ ಹೇಳ್ತಿದ್ದೀವಿ. ಯಾಕೆ ಅಂದರೆ ಅದರಿಂದ ಭಾಳ ಜನಕ್ಕೆ, ಮಕ್ಕಳಿಗೆ, ವಯಸ್ಸಾದಂಥವ್ರಿಗೆ ಭಾಳ ಜನಕ್ಕೆ ತೊಂದರೆ ಆಗ್ತೈತಿ. ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಸ್ ಪಿ ಅವರಿಗೆ ನಿಮಗೆ ತಾಕತ್ತಿದ್ರೆ ನಿಲ್ಲಿಸ್ರಿ ಅಂತ ನಮ್ಮ ರೇಣುಕಾ ಸ್ವಾಮಿ ಚಾಲೆಂಜ್ ಮಾಡಿ ಹೇಳ್ತಾರೆ. ಅದು ಒಬ್ಬ ಮಾಜಿ ಸಚಿವರಾಗಿ ಆ ಥರ ಚಾಲೆಂಜ್ ಮಾಡೋದಲ್ಲ. ನೀವು ತಾಕತ್ತಿದ್ರೆ ನಿಲ್ಲಿಸ್ರಿ ಅಂದ್ರೆ ಏನು ಅರ್ಥ ಏನದು? ಈಗ ಅವ್ರು ನಿಲ್ಲಿಸ್ಬೇಕಾ ಅಥವಾ ಹಂಗೆ ಬಿಡ್ಬೇಕಾ? ನಿಲ್ಲಿಸ್ಲೇಬೇಕಾಗತ್ತೆ. ನಿಲ್ಲಿಸ್ಬೇಕಾದಾಗ ಅಲ್ಲಿ ಉದ್ಭವ ಆಗ್ತೈತೆ, ಭಾಳ ದೊಡ್ಡ ಗಲಾಟೆ ಆಗ್ತೈತಿ. ಅದು ಒಂಥರ ಯಾವುದ್ಯಾವುದೋ ಕೋಮ ಗಲಿಬಿಗೆ ಕೂಡ ಹೋಗ್ಬೋದು. ಅದು ಆವಾಗ ಅಂಥ ಸಂದರ್ಭದಲ್ಲಿ ಯಾರ ಕೈಲಿ ಬಗ್ಸೋಕ್ಕಾಗ್ತದೆ? ಅದು ಅವ್ರು ಏನೋ ಸೌಜನ್ಯ ರೀತಿಯಿಂದ ಹೇಳ್ಬೇಕಾಯ್ತು. ಒಬ್ಬ ಮಾಜಿ ಮಿನಿಸ್ಟರ್ ಆದವರು ಬೇಡ, ಅದರಿಂದ ಹಿಂದೂ ಹುಡುಗರಿಗೆ ಇದಾಗ್ತೈತಿ, ಅದನ್ನ ಜಿ ಕೊಡ್ರಿ ಅಂತ ಏನೋ ಒಂದು ಹೇಳ್ಬೋದಾಗಿತ್ತು. ತಾಕತ್ತು ನಿಲ್ಲಿಸ್ರಿ ಅಂತಂದು ಸುಮಾರು ಸರಿ ಹೇಳ್ತಾರೆ ಅವರು. ಅದು ಅವರೊಂದು ಇದಕ್ಕೆ ಮಾಜಿ ಸಚಿವರಾಗಿ ಸಿ ಎಂ ಕಾರ್ಯದರ್ಶಿಯಾಗಿ ಅವ್ರು ಹಂಗೆ ಹೇಳೋದು ಅಲ್ಲದು. ಯಾಕಂದರೆ ಆ ಥರ ಹೇಳಿಕೆ ಕೊಡೋಂಥದ್ದು ಅಲ್ಲ ಅವರು. ಅದರಿಂದ ಹಿಂದೂ ಯುವಕರಲ್ಲಿ, ಮುಸ್ಲಿಮ್ಸ್ ಯುವಕರಲ್ಲಿ ಯಾರಿಗೂ ಕೂಡ ಇವತ್ತು ಎಲ್ಲರಿಗೂ ಕೂಡ ಒಂದು ಪ್ರೀತಿ ವಿಶ್ವಾಸದಿಂದ ಹೋಗೋಂಥ ಸಂದರ್ಭ. ಯಾಕಂದರೆ ಇವು ಸುಮ್ಮನೆ ಆವಾಗ ನಾನು ಈಗ ಶನಿವಾರ ಸ್ಟೇಟ್ಮೆಂಟ್ ಇದು ಮಾಡಿದ್ರು, ಈ ವಾರದಾಗ ಕರೀತಾರೆ, ನಾನು ಮೀಟಿಂಗ್ ಕರೆದು ದೊಡ್ಡ ದಾಂಧಲಿ ಮಾಡಿ ಮತ್ತು ಕುಂದಿಸ್ಲೇಬೇಕಂತ ಚಾಲೆಂಜ್ ಮಾಡಿ ತಾಕತ್ತಿಗೆ ನಿಲ್ಲಿಸಿ ಅಂತಿದ್ದಾರೆ. ಅದು ತಾಕತ್ತು ಪ್ರಶ್ನೆ ಬರ್ತದೆ. ಹಂಗೆ ಅನ್ಬೋದು, ಹಂಗೆ ಅವರು ಅಂದಬಾರ್ದಂಗೆ. ಅವರ ಮಾಜಿ ಶಾಸಕರಾಗಿ ಅವರು ಆ ಥರ ಅಂದದ್ದು ದೊಡ್ಡ ತೆಪ್ಪದು. ಅವ್ರನ್ನ ಹಿಂಗೆ ಅವರು ಮತ್ತು ಹಠ ಮಾಡ್ಕೊಂತ ಹೋದ್ರೆ ಗಣೇಶನ ಹಬ್ಬ ತನಕ ಅವ್ರನ್ನ ತಗೊಂಡೋಗಿ ಒಳಗೆ ಜೈಲಿಗೆ ಹಾಕ್ಬೇಕಾಗಿತ್ತು ಅವ್ರು. ಯಾಕಂದರೆ ಇಲ್ಲಿ ಹೊರಗಿದ್ರೆ ಹಿಂದೂ ಮುಸ್ಲಿಮ್ ಗಲಾಟೆ ಎಬ್ಬಿಸ್ತಾರೆ. ಅದು ರಾಜಕೀಯ ಕತ್ಕೊಂತೈತಿ. ರಾಜಕೀಯ ಬೆಳೆಸ್ಕೋಬೇಕಂತೇಳಿ ಅವರು ತಾಕತ್ತಿದ್ದು ನಿಲ್ಲಿಸಿ ಅಂತಂದು ಇವತ್ತು ಜಿಲ್ಲಾಧಿಕಾರಿಗಿರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠ ಎಸ್ ಪಿ ಅವರಿಗಿರ್ಬೋದು ಹಿಂಗೆ ಮಾಡ್ತಾಯಿದ್ದಾರೆ. ಅದನ್ನ ಡಿ ಸಿ ಮತ್ತು ಎಸ್ ಪಿ ಅವರು ಡಿ ಜಿ ರದ್ದು ಮಾಡಿದ್ರಿಂದ ನಮಗೆ ಭಾಳ ಖುಷಿಯಾಗೈತೆ. ಅವ್ರಿಗೆ ಸ್ವಾಗತ ಮಾಡ್ತೇವೆ, ಧನ್ಯವಾದನ ಹೇಳ್ತೇವೆ. ಅದನ್ನ ಕಂಟಿನ್ಯೂ ಮಾಡಿ ಅದು ಇದು ಡಿ ಜಿ ಹಚ್ಚೋದು ಬೇಡ, ಅದ್ರ ಬದಲು ಬೇರೆ ಏನದಾವೆಲ್ಲ ಎಲ್ಲ ರೀತಿಯಿಂದ ಡೊಳ್ಕೊಳ್ತಾ ಇರ್ಬೋದು, ಏನೋ ಎಲ್ಲ ನಮೂನೆ ಅದಾವೆ. ಅದರಿಂದ ಅದು ಮಾಡಲಿ ಅಂತ ನಾನು ಅವರಿಗೆ ಮನವಿ ಮಾಡ್ಕೊತ ಇದ್ದೀನಿ.